ಎಲ್ಲರಿಗೂ ನಮಸ್ಕಾರ. ನಾವು ನಮ್ಮ ಕುಟುಂಬ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವೆಲ್ಲಿದ್ದೀವಿ ಅಂದರೆ ಮಲ್ಲೇಶ್ವರಂ ಕಾಡು ಮಲ್ಲೇಶ್ವರ ದೇವಸ್ಥಾನ, ಬೆಂಗಳೂರು. ಇಲ್ಲಿ ನಾವು 1008 ಗೌರಿ ಪೂಜೆ ಮಾಡೋಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ಇಲ್ಲಿ ನಾವು ಲಿಖಿತಾ, ನನ್ನ ಫ್ರೆಂಡ್, ಹಾಗೆ ನಾನು ಕುಶಲ್, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನನ್ನ ಫ್ರೆಂಡ್ ಕಾರ್ತಿಕ್, ನಾವು 3 ಜನ ಸೇರಿ ಈ ಒಂದು 1008 ಗೌರಿ ಪೂಜೆಗೆ ಎಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ. ಇಷ್ಟು ದಿನ ನಮ್ಮ ಧ್ವನಿ ಮಾತ್ರ ಕೇಳಿಸ್ಕೊಳ್ತಾ ಇದ್ರಿ. ಇವತ್ತಿನ ದಿನ ನಮ್ಮ ಮುಖ ಪರಿಚಯ ಕೂಡ ನಿಮಗೆ ಆಗ್ತಾ ಇದೆ. 1008 ಗೌರಿ ಪೂಜೆಗೆ ಮೊದಲು ಗಂಗೆ ಪೂಜೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಗಂಗೆ ಪೂಜೆಗೆ ಅಲ್ಲಿ ನಲ್ಲಿ ಇದ್ದಿದ್ದೇ ಇದು, ಆದ್ದರಿಂದ ಇದಕ್ಕೆ ನಾವು ರಂಗೋಲಿಯನ್ನು ಹಾಕಿ ಇದಕ್ಕೆ ಅರಿಶಿನ ಕುಂಕುಮ ಇಟ್ಟು ಗಂಗೆ ಪೂಜೆ ಮಾಡ್ಕೊಳ್ತಾ ಇದ್ದೀವಿ. ಯಾವುದೇ ಪೂಜೆ ಆಗಲಿ ಗಂಗೆ ಪೂಜೆ ಅನ್ನೋದು ತುಂಬ ಮುಖ್ಯ. ಈ ಪೂಜೆ ಆದ ನಂತರ ನಮ್ಮ ಜೊತೆ 1008 ಗೌರಿ ಪೂಜೆ ಮಾಡೋಕ್ಕೆ ಇನ್ನಷ್ಟು ಜನ ಸೇರ್ಕೊಳ್ಳೋರಿದ್ದಾರೆ. ಅವರೆಲ್ಲ ಯಾರು ಏನು ಅಂತ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಬೇರೆಯವರಿಗೆ ಶೇರ್ ಮಾಡಿ ನಮ್ಮ ಚಾನಲ್ನ ದಯವಿಟ್ಟು ಬೆಳೆಸಿ. ಇದನ್ನು ನಾವು ಭಾನುವಾರ ಮಾಡಿಕೊಂಡಿದ್ದು. ಎಡಿಟಿಂಗ್ ಎಲ್ಲ ಆಗಿ ನಿಮಗೆ ವಿಡಿಯೋ ಬರೋಕ್ಕೆ ಸ್ವಲ್ಪ ತಡ ಆಗ್ಬೋದು. ಈಗ ಗಂಗೆ ಪೂಜೆ ಮಾಡಿ ಆ ಗಂಗೆಯನ್ನು ನಾವು ಇಟ್ಕೊಂಡು ಗೌರಿ ಮಾಡ್ಕೊಳ್ಳೋಕ್ಕೆ, ಈ 1008 ಗೌರಿ ಪೂಜೆ ಅಂತ ಅಂದರೆ ಏನು ಅಂತ ಅಂದರೆ, ಈ ಅರಿಶಿಣದಲ್ಲಿ ಸಣ್ಣ ಸಣ್ಣ ಗೌರಿಯನ್ನು ಮಾಡ್ಕೊಳ್ತಾ, ಗೌರಿ ಅಂದರೆ ಗೌರಿ ಥರನೇ ರೂಪ ಅಲ್ಲ, ಪುಟ್ಟ ಪುಟ್ಟ ಲಿಂಗದ ರೂಪ ಮಾಡಿಕೊಂಡು ನಾವು 1008ನ ಒಬ್ರಿಗೆ ಎಷ್ಟೆಷ್ಟು ಬರುತ್ತೆ ಅಂತ ಡಿವೈಡ್ ಮಾಡಿಕೊಂಡು ಈ ಒಂದು 1008 ಗೌರಿಯನ್ನು ಮಾಡೋದು. ಈ ಒಂದು ಗೌರಿ ಪೂಜೆ ಮಾಡೋದ್ರಿಂದ ತುಂಬ ವಿಶೇಷ ಫಲಗಳು ಇರುತ್ತೆ. ಈ ಕಾರ್ತೀಕ ಮಾಸದಲ್ಲಿ ನಾವು ಇಟ್ಕೊಂಡಿದ್ದು ಪಂಚಮಿ ದಿನದಂದು ಈ ಗೌರಿ ಪೂಜೆ ಮಾಡಬೇಕು ಅಂತ ಹೇಳಿ ಇಟ್ಕೊಂಡಿದ್ವಿ. ಆದರೆ ನಾವು ಇಟ್ಕೊಂಡಿದ್ದ ದಿನ ಮಾತ್ರ ನಮಗೆ ಎಲ್ಲರಿಗೂ ರಜಾ ಇದ್ದಿದ್ದ ದಿನ ನಾವು ಇಟ್ಕೊಂಡ್ವಿ. ಆದರೆ ಆವತ್ತಿನ ತಿಥಿಯನ್ನೇ ನಾವು ನೋಡಿರಲಿಲ್ಲ. ಆಮೇಲೆ ನನ್ನ ಫ್ರೆಂಡ್ ತಾಯಿ ರುಕ್ಮಿಣಿ ಆಂಟಿ ಅವ್ರು ನಮಗೆ ಹೇಳಿದ್ರು, ಇವತ್ತು ತುಂಬ ವಿಶೇಷ ದಿನ ಅಂತ ಹೇಳಿ. ಪಂಚಮಿ ಆಗಿತ್ತು, ಹಾಗೆ ಆವತ್ತಿನ ದಿನ ತುಂಬ ವಿಶೇಷವಾದಂತಹ ದಿನ. ಸ್ಕಂದ ಷಷ್ಠಿ ವ್ರತ ನಡೀತಾ ಇತ್ತು. ಆ ವ್ರತದ ದಿನದಂದು ಸುಬ್ರಹ್ಮಣ್ಯನಿಗೆ ಪಾರ್ವತಿ ದೇವಿ ವೇಲ್, ಏನು ಸುಬ್ರಹ್ಮಣ್ಯ ಇಟ್ಕೊಂಡಿರ್ತಾನಲ್ಲ ವೇಲ್ನ, ಆ ವೇಲ್ನ ಕೊಟ್ಟಿರ್ತಕ್ಕಂಥ ದಿನವೂ ಅವತ್ತೇ ಆಗಿತ್ತು. ತುಂಬ ವಿಶೇಷವಾದಂತಹ ದಿನದಂದು ನಾವು ಇಟ್ಕೊಂಡಿದ್ವಿ. ಹಾಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಪೂಜೆಗೆ ಎಲ್ಲ ಸಾಮಗ್ರಿಗಳು ಏನೇನು ನಾವು ತಯಾರಿ ಮಾಡಿಕೊಂಡಿದ್ದು. ಹಾಗೆ ಒಂದು ದೊಡ್ಡ ಗೌರಿಯನ್ನು ಸಿದ್ಧತೆ ಮಾಡಿ ಇಟ್ಕೊಂಡ್ವಿ. ಅದಕ್ಕೆ ಪುಟ್ಟ ಪುಟ್ಟ 2 ಮರದ ಬಾಗಿನ, ಹಾಗೆ ಬಂದಿರತಕ್ಕಂಥ ಎಲ್ಲರಿಗೂ ಅರಿಶಿನ ಕುಂಕುಮ ಮತ್ತು ತಾಂಬೂಲ ಮತ್ತು ಅರಿಶಿಣದ ದಾರ, ಇದನ್ನೆಲ್ಲ ಸಿದ್ಧತೆ ಮಾಡಿ ಇಟ್ಕೊಂಡಿದ್ವಿ. ಈ ಗೌರಿ ಮುಂದುಗಡೆ ಇರುವಂಥದ್ದು ಪುಟ್ಟು ಗಣಪತಿ, ಪಿಳ್ಳಾರಿ ಗಣಪತಿ. ನಾವು ಸೆಗಣಿ ತಂದಿರಲಿಲ್ಲ, ಆದ್ದರಿಂದ ಈ ಮರ ಏನಿದೆಯೋ ನಾವು ಮರದ ಕೆಳಗಡೆ ಮಾಡ್ತಿದ್ವಿ. ಈ ಮರ ಬನ್ನಿ ಮರ ಆಗಿತ್ತು. ಸುತ್ತಲೂ ತೋರಿಸ್ತಾ ಇದ್ದೀನಿ, ಸುತ್ತಲೂ ತುಂಬ ಮರಗಳು, ಬಿಲ್ವಪತ್ರೆ ಮರ ಇರ್ಬೋದು, ಹರಳಿ ಮರ ಆಗಿರ್ಬೋದು, ಎಲ್ಲ ರೀತಿಯ ಬಗೆಯ ಮರಗಳು. ಆದರೆ ಅಲ್ಲಿ ಸ್ವಲ್ಪ ಸೊಳ್ಳೆಗಳ ಕಾಟ ಕೂಡ ಇತ್ತು. ನಮಗೆ ಮಾಡೋಕ್ಕೆ ಸ್ವಲ್ಪ ತೊಂದರೆ ಆಗ್ತಿತ್ತು. ನೋಡಿ, ಎಲ್ಲರೂ ಬಂದರು. ಬಿಂದು ಆಂಟಿ, ಗೌರಿ ಆಂಟಿ, ಹಾಗೆ ನಮ್ಮಮ್ಮ ಕೂಡ ಎಲ್ಲರೂ ಇದ್ದಾರೆ ಇದರಲ್ಲಿ, ನೀವು ನೋಡ್ತಾ ಇರ್ಬೋದು. ನಾವು ಅಂದ್ಕೊಳ್ತಾ ಇದ್ವಿ 5 ಜನ ಆಗಲಿಲ್ವಲ್ಲ, 4 ಜನ ಸೇರಿಕೊಂಡ್ರಲ್ಲ ಅಂತ ಹೇಳಿ. ಅದಾದಮೇಲೆ 5ನೇವರು ತುಂಬ ದೊಡ್ಡವರು, ಅವರು ಕೂಡ ನಮ್ಮ ಜೊತೆಗೆ ಸೇರಿಕೊಂಡು ಈ ಗೌರಿ ಪೂಜೆ ಮಾಡೋಕ್ಕೆ ಆದರು. ನಾವು ಅಂದ್ಕೊಂಡಿದ್ದ ತಕ್ಷಣ ಅದು ಯಾವ ರೂಪದಲ್ಲೋ ಗೊತ್ತಿಲ್ಲ, ಅವರು ಕೂಡ ನಮ್ಮ ಜೊತೆಗೆ ಸೇರಿಕೊಂಡ್ರು. ಸೊ ಇದಕ್ಕೆ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಎಲ್ಲೋ ಸೀರೆ ಉಟ್ಕೊಂಡಿದ್ದಾರಲ್ಲ ಗೌರಿ ಆಂಟಿ ಅಂತ ಹೇಳಿ ಅವರಿಗೆ. ಯಾಕಂದರೆ ಅವರ ನಾದ್ನಿಯನ್ನು ಕರೆಸಿ 5ನೇವರಾಗಿ ಈ ಪೂಜೆಗೆ ಪಾಲ್ಗೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ರು. ಪೂಜೆ ಎಲ್ಲ ಪ್ರಾರಂಭ ಮಾಡೋಕ್ಕೆ ಮುಂಚೆ ಹೂವಿಳಿಯ ಅಂತ ಮಾಡ್ತೀವಿ. ಅಂದರೆ ಬಂದಂಥವರಿಗೆ ಕಾಲನ್ನು ತೊಳೆದು ಕಾಲಿಗೆ ಅರಿಶಿಣ, ಕೈಗೆ ಅರಿಶಿಣ ಮತ್ತು ಅರಿಶಿಣ ಕುಂಕುಮ ಕೊಟ್ಟು, ಹೂವನ್ನು ಕೊಟ್ಟು ಅವ್ರನ್ನ ಸ್ವಾಗತ ಮಾಡುವಂಥದ್ದನ್ನು ಮಾಡ್ತೀವಿ. ಅದನ್ನೇ ಈಗ ಲಿಖಿತಾ, ನನ್ನ ಫ್ರೆಂಡ್, ಮಾಡ್ತಾ ಇದ್ದಾಳೆ. ಎಲ್ಲರೂ ಖುಷಿಯಿಂದ ಒಂದು ಫೋಟೋ ಕೊಟ್ಟಿರುವಂಥದ್ದನ್ನು ನೀವು ನೋಡ್ತಾ ಇದ್ದೀರಾ.
ಹಾಗೆ ಕಾಲಿಗೆ ಅರಿಶಿಣವನ್ನು ಹಚ್ತಾ ಇದ್ದಾಳೆ. ನಮಗೆ ಈ ರೀತಿಯಾದಂಥ ಪೂಜೆಗಳನ್ನು ಮಾಡೋಕ್ಕೆ ಮತ್ತು ಅದರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಮತ್ತು ಅದರ ಬಗ್ಗೆ 4 ಜನಕ್ಕೆ ಹೇಳೋಕ್ಕೆ ತುಂಬ ಖುಷಿಯಾಗುತ್ತೆ. ಒಂದು ಕಡೆ ಲಿಖಿತ ಅರಿಶಿಣ ಹಚ್ಕೊಳ್ತಾ ಬಂದರೆ, ಇನ್ನೊಂದು ಕಡೆ ಕಾರ್ತಿಕ್ ಎಲ್ಲರಿಗೂ ಆ ಕಾಲಿಗೆ ಕುಂಕುಮವನ್ನು ಇಡ್ತಾ ಇದ್ದಾನೆ. ಕೆಲವ್ರಿಗೆ ಅನಿಸ್ಬೋದು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಹೆಣ್ಣು ಮಕ್ಕಳು ಅಂತ ಅಂದರೆ ನಮ್ಮ ಸನಾತನ ಧರ್ಮದಲ್ಲಿ ತುಂಬ ಗೌರವವನ್ನು ಕೊಟ್ಟಿದ್ದಾರೆ. ಹಾಗೆ ಅದರಲ್ಲೂ ಒಂದು ತಾಯಿ ಸ್ವರೂಪಿಣಿಯಾಗಿರ್ತಕ್ಕಂಥ ಹೆಣ್ಣು ಮಕ್ಕಳು ಸುಮಂಗಲಿಯರಿಗೆ ತುಂಬ ಬೆಲೆ ಇದೆ. ಆದ್ದರಿಂದ ಅದರ ಒಂದು ಮಹತ್ವ ತುಂಬ ಇರೋದರಿಂದ ಅವರ ಪಾದ ಸ್ಪರ್ಶ ಮಾಡಿ ನಾವು ಅರಿಶಿಣ ಹಚ್ಚಿ ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೆ ಈ ಕಡೆ ನಾನು ಎಲ್ಲರಿಗೂ ಅರಿಶಿಣ ಕುಂಕುಮ ಕೊಡ್ತಾ ಇದ್ದೀನಿ. ಇದನ್ನು ಹೂವಿಳ್ಯ ಅಂತ ಕರಿತೀವಿ. ಹೂವಿಳ್ಯ ಅಂತ ಅಂದರೆ ಅವರನ್ನು ಈ ರೀತಿ ಹೂವನ್ನು ಕೊಟ್ಟು ಪಾದವನ್ನು ತೊಳೆದು ಅವರನ್ನು ಸ್ವಾಗತ ಮಾಡಿ ಅವರ ಆಶೀರ್ವಾದವನ್ನು ಈಗ ನಾವು 3 ಜನ ತಗೊಳ್ತಾ ಇದ್ದೀವಿ. ಈಗ ಎಲ್ಲರ ಆಶೀರ್ವಾದ ಆದಮೇಲೆ ನಾವು ಗೌರಿ ಪೂಜೆಯನ್ನು ಪ್ರಾರಂಭ ಮಾಡ್ತೀವಿ. ಗೌರಿ ಪೂಜೆ ಹೇಳಿದ್ನಲ್ಲ, 1008 ಗೌರಿಯನ್ನು ಈಗ ಕುತ್ಕೊಂಡು ಮಾಡೋಕ್ಕೆ ಮುಂಚೆ ಸಂಕಲ್ಪವನ್ನು ಎಲ್ಲರೂ ನಾವು ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಮನಸ್ಸಿನಲ್ಲಿರುವಂತಹ ಎಲ್ಲ ಬೇಡಿಕೆಗಳನ್ನು ದೇವಿಯಲ್ಲಿ ಇಟ್ಟು ಈ ಗೌರಿ ಪೂಜೆಯನ್ನು ನಾವು ಮಾಡ್ತಾ ಇದ್ದೀವಿ. ಈ ಗೌರಿ ಪೂಜೆ ಇದು 2ನೇ ವರ್ಷ. ಈ ಗೌರಿ ಪೂಜೆಯನ್ನು ನಾವು 1ನೇ ವರ್ಷ ಮಾಡಿದ ಮೇಲೆ ನಮ್ಮ ಒಂದು ದೊಡ್ಡ ಸಂಕಲ್ಪ ಏನಿತ್ತು ಅಂದರೆ, ನಮ್ಮ ಫ್ರೆಂಡ್ ಲಿಖಿತನ್ಗೆ ಮದುವೆ ಆಗಬೇಕಾಗಿತ್ತು. ಹಾಗೆ ಒಳ್ಳೆಯ ಮನೆ ಸಿಗಬೇಕಾಗಿತ್ತು ಮತ್ತು ಒಳ್ಳೆಯ ಹುಡುಗ ಸಿಗಬೇಕಾಗಿತ್ತು. ಆ ಒಂದು ಬೇಡಿಕೆ ಖಂಡಿತವಾಗ್ಲೂ ಗೌರಿ ನೆರವೇರಿಸಿರೋದ್ರಿಂದ ನಮಗೆ ಖುಷಿಯಾಗಿ ಈ ವರ್ಷ 2ನೇ ವರ್ಷ ಗೌರಿ ಪೂಜೆಯನ್ನು ಮಾಡ್ತಿದ್ದೀವಿ. ಇನ್ನೇನು ಬರೋ ತಿಂಗಳಲ್ಲೇ ಲಿಖಿತ ಮದುವೆ ಕೂಡ ಇದೆ. ಅದನ್ನು ಕೂಡ ನಾನು ಅಪ್ಡೇಟ್ ಮಾಡ್ತೀನಿ ಯೂಟ್ಯೂಬ್ನಲ್ಲಿ. ಗೌರಿ ಪೂಜೆ ಮಾಡಿದ ಮೇಲೆ ನಮಗೆ ಸಿಕ್ಕಿರುವಂತಹ ಫಲ ಇದೇನೆ. ಆದ್ದರಿಂದ 1008 ಗೌರಿ ಪೂಜೆ ಹೋದ ವರ್ಷವೂ ಕೂಡ ಮಾಡಿದ್ವಿ, ಈ ವರ್ಷವೂ ಕೂಡ ಮಾಡ್ತಾ ಇದ್ದೀವಿ. ಈಗ ಕಂಕಣವನ್ನು ಕಟ್ಟಿಸ್ತಾ ಇದ್ದೀವಿ. ಕಂಕಣವನ್ನು ಕಟ್ಕೊಂಡು ಗೌರಿ ಪೂಜೆ ಮಾಡೋದ್ರಿಂದ ಕಂಕಣಬದ್ಧವಾಗಿ ನಾವು ಗೌರಿಯನ್ನು ಆರಾಧನೆ ಮಾಡ್ತೀವಿ ಅಂತ ಹೇಳಿ ಈಗ ಎಲ್ಲರೂ ಕಂಕಣವನ್ನು ಕಟ್ಕೊಳ್ತಾ ಇದ್ದಾರೆ. ಕಂಕಣವನ್ನು ಕಟ್ಕೊಳ್ಬೇಕಾದ್ರೆ ಯಾವುದಾದ್ರೂ ಹಣ್ಣನ್ನು ಇಟ್ಕೊಂಡು ಕಟ್ಕೊಳ್ಬೋದು, ಅಥವಾ ಪಂಚಪಾತ್ರೆ ಉದ್ಧರಣೆ ಮೇಲೆ ಕೈಯನ್ನು ಇಟ್ಟು ಅದರ ಮೇಲೆ ಕಟ್ಕೊಳ್ಬೋದು. ಈಗ ನಮ್ಮ ಹತ್ರ ಪಂಚಪಾತ್ರೆ ಉದ್ಧರಣೆ ಇಲ್ಲದೇ ಇರೋ ಕಾರಣ ಹಣ್ಣನ್ನು ಇಟ್ಕೊಂಡ್ವಿ. ಹಣ್ಣು ಸೇಬು ಅಥವಾ ದಾಳಿಂಬೆ ಈ ರೀತಿಯಾಗಿ ಇಟ್ಕೊಳ್ಬೋದು. ಅದಿಲ್ಲದೇ ಇರೋ ಕಾರಣ ಬಾಳೆಹಣ್ಣೆ ಇಟ್ಕೊಂಡು ನಾವು ಕಟ್ಕೊಂಡಿದ್ದಾಯಿತು. ಕಂಕಣವನ್ನು ಕಟ್ಟಾದ ಮೇಲೆ ಅದಕ್ಕೆ ಅರಿಶಿಣ ಕುಂಕುಮ ಹಚ್ಚಿ, ಹಾಗೆ ಕೆನ್ನಿಗೂ ಕೂಡ ಅರಿಶಿಣ, ಹಾಗೆ ಹಣೆಗೂ ಕೂಡ ಕುಂಕುಮ ಹಚ್ಚಬೇಕು. ಅದೇ ರೀತಿ ಮತ್ತೆ ಅವರು ಇನ್ನೊಬ್ರಿಗೆ ಕಟ್ತಾರೆ. ಅವರು ಇನ್ನೊಬ್ರಿಗೆ ಕಟ್ಟಿದ ಮೇಲೆ ಅವರು ಕೂಡ ಅದೇ ರೀತಿಯಾಗಿ ಮಾಡಬೇಕು. ಹೀಗೆ ಇದೆಲ್ಲವನ್ನು ನಾವೆಲ್ಲರೂ ಕಂಕಣವನ್ನು ಕಟ್ಕೊಂಡ್ವಿ. ಇದ್ರ ಜೊತೆಗೆ ಈ ಗೌರಿ ಪೂಜೆ ಮಾಡೋ ಸಮಯದಲ್ಲಿ ನಮಗೆ ವಿಶೇಷವಾಗಿ ಬಂದಿರತಕ್ಕಂಥ ಅತಿಥಿ ಯಾರು ಅಂದರೆ, ನಾನು ಆಗಲೇ ಹೇಳ್ದಂಗೆ ಗೌರಿ ಆಂಟಿ ಅಂತ ಹೇಳಿದ್ನಲ್ಲ, ಅವರು ದಂಪತಿ ಸಮೇತ ಬಂದಿದ್ದರು. ಶಿವ ಪಾರ್ವತಿ ಸ್ವರೂಪ ಅಂತಾನೆ ಅನಿಸ್ತು ನಮಗೆ. ಯಾಕಂದರೆ ದೇವರು ಮಾತಾಡೋದಿಲ್ಲ ಅಲ್ವಾ? ದೇವರು ಮಾತಾಡದೆ ಕೆಲವೊಂದು ಸೂಚನೆಗಳ ಮುಖಾಂತರ ಕೆಲವೊಂದು ಸಂದರ್ಭವನ್ನು ಸೃಷ್ಟಿಯನ್ನು ಮಾಡ್ತಾನೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆದ್ದರಿಂದ ಪೂಜೆಗೆ 5 ಜನ ಬೇಕಾಗಿತ್ತು, 5 ಜನ ಸೇರಿಸಿದ್ರು ದೇವರು. ಅದೇ ರೀತಿಯಾಗಿ ಈಗ ನಮಗೆ ದಂಪತಿಗಳನ್ನು ಕೂಡ ಈ ಪೂಜೆಗೆ ಪಾಲ್ಗೊಳ್ಳುವಂತೆ ಮಾಡ್ದ ಅಲ್ವಾ? ಈಗ ನಾನು ಅರಿಶಿಣ ಎಲ್ಲ ಕಲಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಈ ಒಂದು 1008 ಗೌರಿ ಪೂಜೆ ಮಾಡೋಕ್ಕೆ ಅರಿಶಿಣ ಬೇಕಲ್ವ. ಪ್ರತಿಯೊಬ್ಬರು ಅವರವ್ರ ಕೈಯಲ್ಲಿ ಎಷ್ಟೆಷ್ಟಾಗುತ್ತೋ ಅಷ್ಟಷ್ಟು ಅರಿಶಿಣ ತಂದಿದ್ದರು. ಆ ಅರಿಶಿಣವನ್ನೆಲ್ಲ ಕಲಸಿ ಒಬ್ಬೊಬ್ಬರಿಗೆ ಇಷ್ಟಿಷ್ಟು ಅರಿಶಿಣ ಅಂತ ನಾನೇ ಕಲಸಿ ಕೊಡ್ತಾಯಿದ್ದೀನಿ. ನಾವು ಒಂದೇ ಒಂದು ಗೌರಿ ಪೂಜೆ ಮಾಡೋಕ್ಕೆ ಕಷ್ಟಪಡ್ತೀವಿ. ಅಂದರೆ ಈ ಒಂದು ಸ್ವರ್ಣ ಗೌರಿ ಹಬ್ಬ ಬರುತ್ತಲ್ವ, ಆವಾಗ ಒಂದು ಗೌರಿ ಪೂಜೆ ಗೌರಿ ಹಬ್ಬ ಮಾಡಬೇಕಾದ್ರೆ ಸುಸ್ತಾಗ್ಬಿಡತ್ತೆ. ಆದರೆ 1008 ಗೌರಿ ಪೂಜೆ ಅಂದರೆ ಅದು ಮಾಡಬೇಕು ಅಂದರೂ ಕೂಡ ದೇವರ ಆಶೀರ್ವಾದ ಇರಬೇಕು ಅಲ್ವಾ? ದೇವರ ಸಂಕಲ್ಪ ಇಲ್ಲದೆ ನಾವು ಮಾಡ್ತೀವಿ ಅಂದರೆ ಅದು ಆಗದೇ ಇರುವಂಥ ಕೆಲಸ.
ಪೂಜೆ ಆಗಿರ್ಬೋದು, ಬೇರೆ ನಮ್ಮ ಒಂದು ಪೂಜೆಗೆ ಅಣಿ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು, ಎಲ್ಲ ಸಿದ್ಧತೆ ಮಾಡ್ಕೊಳ್ಳೋಕ್ಕೆ ಎಲ್ಲ ಸುಲಭವಾಗಿತ್ತು. ಆದರೆ ಈ ಸೊಳ್ಳೆ ಕಾಟ ಮಾತ್ರ ತುಂಬ ಇತ್ತು. ಯಾಕಂದರೆ ಅಲ್ಲೆಲ್ಲ ತುಂಬ ಗಿಡ ಮರಗಳಲ್ವ, ಗಿಡ ಮರಗಳಿರೋದ್ರಿಂದ ಆ ಸೊಳ್ಳೆ ನಾವೇನು ಮಾಡೋಕ್ಕಾಗೋದಿಲ್ಲ, ಓಡಿಸೋಕ್ಕಾಗೋದೇ ಇಲ್ಲ. ತುಂಬ ಕಚ್ಚಿ ನಮಗೆಲ್ಲ ತುಂಬ ಕಷ್ಟ ಆಯಿತು ಸೊಳ್ಳೆಯದ್ದು. ಅದು ಬಿಟ್ಟರೆ ಬೇರೆ ಏನಿಲ್ಲ, ಪೂಜೆ ವಿಚಾರದಲ್ಲಿ ಎಲ್ಲವೂ ತುಂಬ ಸಾಂಗವಾಗಿ ನಡೀತು. ಮುಂದಿನ ವರ್ಷಕ್ಕೆ ಅಂತ ನಾವು ಈ ಸೊಳ್ಳೆಗೇನಾದರೂ ಒಂದು ನೋಡ್ಕೊಳ್ಬೇಕು. ಅದು ಬರದೇ ಇರೋ ಹಾಗೆ ಅಂತ ಅಂದರೆ ಅದೇನು ಮಾಡೋಕ್ಕೋಗೋದಿಲ್ಲ, ಗಿಡಗಳಿರೋದ್ರಿಂದ ಬಂದೇ ಬರುತ್ತೆ. ಆದರೂ ಕೂಡ ಸೊಳ್ಳೆ ಇದ್ದರೂ ಇಲ್ಲದೇ ಇದ್ದರೂ ನಾವು ಗೌರಿ ಪೂಜೆಯನ್ನು ಬಿಡ್ದಂಗೆ ಮಾಡಿದ್ವಿ. ಈಗ ಮುತ್ಕದ ಎಲೆ ಮೇಲೆ ಒಂದು ಚಕ್ರವನ್ನು ಬಿಡಿಸ್ಕೊಂಡು ಅದಕ್ಕೆ ಅಕ್ಷತೆಯನ್ನು ಹಾಕಿ ಹೂವನ್ನು ಇಟ್ಕೊಂಡು ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ ಸಂಕಲ್ಪನೂ ಕೂಡ ದೇವಿಯಲ್ಲಿ ಇಟ್ಟು ಈಗ ಲಿಂಗಾಕಾರದಲ್ಲಿ ಒಂದೊಂದು ಗೌರಿಯನ್ನು ಮಾಡಿ ಇಡ್ತಾ ಇದ್ದೀನಿ. ನಾವೆಲ್ಲ ಒಬ್ಬೊಬ್ಬರು ಒಂದೊಂದನ್ನು ಆಯ್ಕೆ ಮಾಡ್ಕೊಂಡ್ವಿ. ಸುಮ್ಮನೆ ಗೌರಿ ಮಾಡಿ ಇಡೋದಕ್ಕಿಂತ ನಾನು ಶ್ರೀ ಆಕಾರದಲ್ಲಿ ಮಾಡಿದೆ. ಹಾಗೆ ಇನ್ನೊಬ್ಬರು ಮಾಲಾ ಅಂತ ಹೇಳಿ ಅವರು ವೇಲಾಕಾರವನ್ನು ಮಾಡಿದ್ರು. ಹಾಗೆ ಲಿಖಿತ ಬಂದು ದೀಪಾಕಾರದಲ್ಲಿ ಮಾಡಿದ್ಲು. ಹಾಗೆ ಕಾರ್ತಿಕ್ಕು ಡಮರುಗ ಮಾಡ್ದ. ಬಿಂದು ಆಂಟಿ ತ್ರಿಶೂಲ ಮಾಡಿದ್ರು. ಹಾಗೆ ಗೌರಿ ಆಂಟಿ ಓಂ ಮಾಡಿದ್ರು. ಹಾಗೆ ನಮ್ಮಮ್ಮ ಅವರು ಲಿಂಗವನ್ನು ಮಾಡಿದ್ರು. ಹಾಗೆ ರುಕ್ಮಿಣಿ ಆಂಟಿ ಸ್ವಸ್ತಿಕನ್ನು ಮಾಡಿದ್ರು. ಈ ರೀತಿ ಒಬ್ಬೊಬ್ಬರು ಮಾಡ್ಕೊಂಡು ಬಂದ್ವಿ. ನೋಡ್ತಾ ಇದ್ದೀರಾ, ಈಗ ಎಲ್ಲರೂ ಮಾಡ್ತಾ ಇದ್ದಾರೆ ಕುತ್ಕೊಂಡು. ನಾವೆಲ್ಲ ಒಂದೊಂದು ಆಕಾರವನ್ನು ಮಾಡ್ತಾ ಇದ್ದೀವಿ ಕುತ್ಕೊಂಡು. ನಮಗೆ ಕೂತ್ಕೊಳ್ಳೋಕ್ಕೆ ಜಾಗ ಆಗಿರ್ಬೋದು ಎಲ್ಲವೂ ಕೂಡ ತುಂಬ ಚೆನ್ನಾಗಿತ್ತು. ನಾವು ನೆಮ್ಮದಿಯಾಗಿ ಪ್ರಶಾಂತವಾಗಿ ಕೂತ್ಕೊಂಡು ಲಲಿತಾ ಸಹಸ್ರನಾಮವನ್ನು ಹೇಳಿಕೊಂಡೇ ಈ ಗೌರಿಯನ್ನು ನಾವು ಮಾಡ್ಕೊಳ್ತಾ ಹೋದ್ವಿ. ಈ ರೀತಿ ಒಂದೊಂದೇ ಜೋಡಿಸ್ಕೊಳ್ತಾ ಶ್ರೀ ಆಕಾರದಲ್ಲಿ ಮಾಡಿ ಇಡ್ತಾ ಬರ್ತಾ ಇದ್ದೀನಿ. ಪ್ರತಿದಿನ ನಮ್ಮ ಕೆಲಸಗಳು ಇದ್ದೇ ಇರುತ್ತೆ. ಆದರೆ ನಮಗೆ ಒಂದು ಸರಿ ಈ ರೀತಿಯಾದಂಥ ಅವಕಾಶ ಸಿಗೋದೇ ತುಂಬ ಕಡಿಮೆ. ಅವಕಾಶ ಸಿಕ್ಕಿದಾಗ ಇದರಲ್ಲಿ ಪಾಲ್ಗೊಂಡು ನಮ್ಮ ಮನಸ್ಸನ್ನು ಕೂಡ ಪ್ರಶಾಂತವಾಗಿ ಇಟ್ಕೊಳ್ಳೋವಂಥ ಪ್ರಯತ್ನ ಮಾಡಬೇಕು ಅಲ್ವಾ? ಇದೇ ಅಂತ ಅಲ್ಲ, ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಾಗಿರ್ಬೋದು, ಆ ಅವಕಾಶ ಸಿಕ್ಕಿದಾಗ ದಯವಿಟ್ಟು ಅದನ್ನು ಉಪಯೋಗಿಸ್ಕೊಳ್ಳಿ. ಅಯ್ಯೋ ಆಗಲ್ಲ, ನನಗೆ ಬರೋಕ್ಕಾಗಲ್ಲ, ಏನಾದರೂ ಒಂದು ಕಾರಣಗಳು ಇರುತ್ತೆ, ಇರಲ್ಲ ಅಂತ ಅಲ್ಲ. ಆದರೆ ಸುಮ್ಮನೆ ಆ ಕಾರಣಗಳನ್ನು ಹೇಳಿಕೊಂಡು ನೀವು ತಪ್ಪಿಸ್ಕೊಳ್ಳೋಕ್ಕಿಂತ ಆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಅದರ ಒಂದು ಫಲವನ್ನು ನೀವು ತಗೊಳ್ಳಿ. ಹಾಗೆ ಫಲ ಸಿಗುತ್ತೋ ಬಿಡುತ್ತೋ ಅದು ನಮಗೆ ಗೊತ್ತಾಗೋದಿಲ್ಲ. ಆದರೆ ನಾವು ನಮ್ಮ ಮನಸ್ಸು ಪ್ರಶಾಂತವಾಗತ್ತೆ ಅದರಿಂದ. ಈಗ ತೋರಿಸ್ತಾ ಇದ್ದೀನಿ ನೋಡಿ, ಎಲ್ಲರೂ ಕೂತ್ಕೊಂಡು ಮಾಡ್ತಾ ಇದ್ದಾರೆ. ನಂದು ನೋಡಿ ಶ್ರೀ ಆಯಿತು, ಆಗಲೇ ವೇಲು ಕೂಡ ಇಲ್ಲಾಗಿದೆ. ಹಾಗೆ ಇಲ್ಲಿ ಇನ್ನೊಂದು ಆಕಾರ ಇನ್ನೂ ಮಾಡಬೇಕು ಲಿಖಿತ. ಹಾಗೆ ಡಮರುಗ ಆಯಿತು, ಲಿಂಗನೂ ಆಯಿತು, ಓಮು ಆಗ್ತಾ ಇದೆ. ಅಲ್ಲಿ ಮೇಲ್ಗಡೆ ಸ್ವಸ್ತಿಕ್ಕು ತ್ರಿಶೂಲ ಎಲ್ಲ ಒಂದೊಂದೇ ಆಗ್ತಾ ಇದೆ. ಈ ರೀತಿಯಾಗಿ ಕಲಿಸ್ಕೊಂಡು ಈ ರೀತಿಯಾಗಿ ಜೋಡಿಸ್ಕೊಂಡು ಮಾಡ್ಕೊಳ್ತಾ ಬಂದಿದ್ದೀವಿ. ಈಗ ನಾನು ಎಲ್ಲದಕ್ಕೂ ಕುಂಕುಮ ಹಚ್ಕೊಂಡು ಬರ್ತಾಯಿದ್ದೀನಿ. ಹಾಗೆ ಈಗ ತೋರಿಸ್ತಾ ಇದ್ದೀನಿ ಒಬ್ಬೊಬ್ರದ್ದು. ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಅವರವ್ರದ್ದು ಒಂದು ಏನು ಆಕಾರ ಮಾಡಿದಾರೋ ಅದೆಲ್ಲದಕ್ಕೂ ಕುಂಕುಮ ಹಚ್ಚಿ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ನಾವು ಬೆಳಗ್ಗೆ ಪ್ರಾರಂಭ ಮಾಡಿದ್ದು ನಮಗೆ ಮುಗಿಯೋ ಅಷ್ಟರಲ್ಲಿ ಮಧ್ಯಾಹ್ನ ಆಗೋಯ್ತು. ಇದೆಲ್ಲ ಮುಗಿಸಿ ನಾವು ಪೂಜೆಯನ್ನೆಲ್ಲ ಮಾಡೋ ಅಷ್ಟರಲ್ಲಿ. ಈಗ ಇದೆಲ್ಲ ಆದಮೇಲೆ ನಾವು ಇದನ್ನೆಲ್ಲ ಜೋಡಿಸಿ ಹೇಗೆ ಪೂಜೆ ಮಾಡಿದ್ವಿ ಅಂತ ನೋಡಿ ತುಂಬ ಖುಷಿಯಾಗತ್ತೆ. ಯಾಕೆ ಗೊತ್ತಾ, ಪೂಜೆ ಆಗುವಂಥ ಸಮಯದಲ್ಲಿ ಬರೀ ಒಂದು ಎರಡು ಹನಿಯಷ್ಟು ಮಳೆ ಬಂದಂಗಾಯಿತು. ಆ ಮಳೆ ಬಂದಂಗಾಯಿತು ಅಂತ ಅಂದರೆ ದೇವರ ಅನುಗ್ರಹ ಆಯಿತು ಅಂತ ಹೇಳಿ. ಯಾಕಂದರೆ ದೇವರು ಭಗವಂತ ಪುಷ್ಪವೃಷ್ಟಿ ಆಯಿತು ಅಂತ ಅಂತಾರೆ. ಅಂದರೆ ದೇವರು ಮೇಲ್ಗಡೆಯಿಂದ ಹೂವು ಚೆಲ್ತಾನಂತೆ. ಆ ರೀತಿಯಾಗಿ ಮಳೆ 2 ಹನಿ ಬಂದಂಗೆ ಆಯಿತು. ನೋಡ್ತಾ ಇದ್ದೀರಲ್ಲ, ಎಲ್ಲ ಜೋಡಿಸಿದ್ದೀವಿ. ಈಗ ಲಿಂಗ, ಡಮರುಗ, ಸ್ವಸ್ತಿಕ್ಕು, ಶ್ರೀ, ವೇಲು, ಹಾಗೆ ದೀಪ, ಹಾಗೆ ಓಂ ಎಲ್ಲವೂ ಕೂಡ ಇಲ್ಲಿ ಜೋಡಿಸಿದ್ದಾಗಿದೆ. ಕಾಣಿಸ್ತಾ ಇದೆ ಅಲ್ಲ. ಈಗ ನಾವೆಲ್ಲರೂ ಪೂಜೆ ಕೂತ್ಕೊಂಡ್ವಿ. ನಾವು ಯಾವುದೇ ಪೂಜೆ ಮಾಡಬೇಕಾದ್ರೂ ಶ್ರದ್ಧೆ ಭಕ್ತಿ ತುಂಬ ಮುಖ್ಯ.
ಶ್ರದ್ಧೆ ಭಕ್ತಿ ಅಂದರೆ ಏನು? ನಮ್ಮ ಮನಸ್ಸನ್ನ ನಾವು ಒಂದು ನಿಮಿಷ ಆದರೂ ದೇವ್ರ ಕಡೆ ಇಟ್ಕೊಳ್ಬೇಕಂತೆ. ನಾವು ಏನೋ ಯೋಚನೆ ಮಾಡಿಕೊಂಡು ನಮ್ಮ ತಲೆ ಎಲ್ಲೋ ಓಡ್ತಿರುತ್ತೆ, ಆದರೆ ದೇಹ ಮಾತ್ರ ಮುಂದೆ ದೇವ್ರ ಮುಂದೆ ಕೂತ್ಕೊಂಡು ಪೂಜೆ ಮಾಡ್ತಿರುತ್ತೆ ಅಲ್ವಾ? ಆ ರೀತಿ ಪೂಜೆ ಮಾಡಿದ್ರೆ ಪ್ರಯೋಜನ ಇಲ್ಲ. ಆದ್ದರಿಂದ ನಾವು ಏನೇ ಪೂಜೆ ಮಾಡಿದ್ರೂ ತದೇಕ ಚಿತ್ತದಿಂದ ಪೂಜೆ ಮಾಡಬೇಕು ಅಂತ. ಆದ್ದರಿಂದ ನಾವು ಪೂಜೆ ಎಲ್ಲ ತುಂಬ ಚೆನ್ನಾಗಿ ದೇವಿಯ ಕುಂಕುಮಾರ್ಚನೆ ಮಾಡಿದ್ವಿ, ಹಾಗೆ ದೇವಿಯ ಪುಷ್ಪಾರ್ಚನೆಗಳನ್ನು ಮಾಡಿದ್ವಿ, ದೇವಿ ಖಡ್ಗಮಾಲ ಹೇಳಿ. ಎಲ್ಲ ಮಾಡಬೇಕಾದ್ರೆ ನಮಗೆ ಖುಷಿ ಇರುತ್ತೆ, ಪೂಜೆ ಮಾಡಬೇಕಾದ್ರೆ ನಮಗೆ ಸಾಕಾಗ್ಬಿಡುತ್ತೆ ಅಲ್ವಾ? ಅಷ್ಟೆಲ್ಲ ತಯಾರಿ ಮಾಡ್ಕೊಂಡಿರ್ತೀವಿ, ಕೊನೆಯಲ್ಲಿ ಪೂಜೆ ಮಾಡಬೇಕಾದ್ರೆ ಬೇಗ ಬೇಗ ಮುಗಿಸ್ಬಿಡೋಣ ಅಂತ ಹೇಳಿ ನಾವು ಮುಗಿಸೋದೇ ಜಾಸ್ತಿ. ಆದಷ್ಟು ನಾವು ಪೂಜೆಗೆ ಸಮಯ ಕೊಡೋಣ. ಪೂಜೆಗೆ ಸಮಯ ಕೊಡಬೇಕಂದ್ರೆ ಹೊಟ್ಟೆ ತುಂಬ ಊಟ ಮಾಡಿರಬೇಕು, ಆಮೇಲೆ ಕಣ್ಣು ತುಂಬ ನಿದ್ದೆ ಮಾಡಿರಬೇಕು, ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ನೆಮ್ಮದಿಯಾಗಿ ಪೂಜೆ ಮಾಡಬೇಕು. 2 ವರ್ಷಗಳು ಕೂಡ ನಾವು 1008 ಗೌರಿನ ಮಾಡಿ ಪೂಜೆ ಮಾಡಿದ್ದೀವಿ. ಮುಂದಿನ ವರ್ಷ ನೋಡೋಣ, ಒಂದು 5000 ಒಂದು ಗೌರಿ ಪೂಜೆಯನ್ನು ಮಾಡೋಣ. ಅದಕ್ಕೆ ಹೆಚ್ಚು ಜನಗಳು ಬೇಕು. ನೋಡೋಣ ದೇವಿ ಹೇಗೆ ಅನುಗ್ರಹ ಮಾಡ್ತಾಳೋ ಅದೇ ರೀತಿಯಾಗಿ ಮಾಡೋಣ. ತುಂಬ ಚೆನ್ನಾಗಾಯಿತು ಈ ವರ್ಷ. ಆ ಒಂದು ಪ್ರಕೃತಿಯ ಜೊತೆಗೆ ಮಾಡೋದಿದೆಯಲ್ಲ, ಅದು ಒಂದು ತುಂಬ ಆನಂದ ತಂದುಕೊಡುತ್ತೆ ಅನಿಸುತ್ತೆ. ಯಾಕಂದರೆ ಸುತ್ತಲೂ ಗಿಡ ಮರಗಳು, ಆ ಮರದ ಬುಡದಲ್ಲಿ ನಾವು ಏನು ಮಾಡಿದ್ವೋ ಈ ಒಂದು ಪೂಜೆ ತುಂಬ ಒಂದು ಸಂತೋಷ ತಂದುಕೊಡ್ತು. ಸ್ವತಃ ನಾವೇ ನಮ್ಮ ಕೈಯಾರೆ ಮಾಡಿರ್ತಕ್ಕಂಥ ಗೌರಿಯನ್ನು ನಾವು ಇಟ್ಟು ಪೂಜೆ ಮಾಡಿದ್ದಿದೆಯಲ್ಲ, ಅದು ತುಂಬ ಸಂತೋಷ ತಂದುಕೊಡುತ್ತೆ. ಇದಾಗಿತ್ತು ಇಷ್ಟು ನಮ್ಮ ಒಂದು 1008 ಗೌರಿ ಪೂಜೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.